ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನ ಮಾಡಿ. ಗುರು ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ಸ್ ಹೋಗ್ತಾ ಇಲ್ಲ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ನೋಡಿ. ವಿಡಿಯೋ ಲೈಕ್ ಮಾಡಿ ನೋಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದ್ರ ಜೊತೆಗೆ ಮಿನಿಮಮ್ ಅಂದ್ರೂ ಕೂಡ ಒಂದು 500 ಲೈಕ್ಸನ್ನು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಗುರು, ಅದನ್ನು ರೀಚ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ವಿಡಿಯೋನ ಅಪ್ಡೇಟ್ಗೋಸ್ಕರ ಹುಡುಕಿ ನೋಡ್ತಾ ಇದ್ದೀರಾ. ಬಟ್ ಆದರೆ ಅದರಲ್ಲಿ 50% ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇಲ್ಲ ಗುರು. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗಿಂತನೂ ಮಾಡ್ಕೊಳ್ದೆ ಹುಡುಕಿ ನೋಡ್ತಾ ಇರೋರೇ ಜಾಸ್ತಿ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಇನ್ನೂ ಜೆನ್ಯೂನ್ ಆಗಿ ಫಾಸ್ಟಾಗಿ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಬಂದು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು, ಯಾರು ಸೇವ್ ಆದರೂ ಸಾಟರ್ಡೆ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರಿಗೆಲ್ಲ ಕ್ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋ ಇರುತ್ತೆ. ಎಕ್ಸ್ಪೆಷಲಿ ಸಾಟರ್ಡೆ ಎಪಿಸೋಡಲ್ಲಿ ಮೈನ್ ಟಾಪಿಕ್ಸ್ ಬಂದು ಡಿಸ್ಕಷನ್ ಆಗಿದ್ದು ಅಶ್ವಿನಿ ಮತ್ತು ರಘು ಅಣ್ಣ ಫೈಟ್ ಬಗ್ಗೆ, ವುಮೆನ್ ಕಾರ್ಡ್ ಬಗ್ಗೆ ಎಲ್ಲ ಡಿಸ್ಕಷನ್ ಆಗುತ್ತೆ. ಇದರಲ್ಲಿ ಚೆನ್ನಾಗಿ ಕ್ಲಾಸ್ ಆಗುತ್ತೆ. ಈ ಟಾಪಿಕ್ ಮೇಲೆ ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಅದ್ರ ಜೊತೆಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಉಸ್ತುವಾರಿ ಬಗ್ಗೆ ಕೂಡ ಡಿಸ್ಕಷನ್ ಆಗುತ್ತೆ. ಇಲ್ಲಿ ಕೂಡ ಕ್ಲಾಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅಶ್ವಿನಿ ಮೇಡಮ್ ಮಾತ್ರ ಒಂದು ಸ್ಪೆಷಲ್ ಕೋಟಿಂಗ್ ಅಂತೂ ಇದೆ. ಬಟ್ ಎಡಿಟರು ಎಷ್ಟಾಗ್ತಾರೋ ಎಷ್ಟಾಕಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಕೋಟಿಂಗ್ ಅನ್ನೋದು ಕೊಟ್ಟಿದ್ದಾರೆ. ಅಮಾವಾಸ್ಯೆ ಅನ್ನೋ ಟಾಪಿಕ್ ಮೇಲೆ ಕೂಡ ಡಿಸ್ಕಷನ್ ಆಗಿದೆ. ಬಟ್ ಎಷ್ಟು ಎಪಿಸೋಡಲ್ಲಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಸುಮಾರು ಟಾಪಿಕ್ಸನ್ನು ಮಾತಾಡ್ಬೋದಾಗಿತ್ತು, ಬಟ್ ಮಾತಾಡಿಲ್ಲ. ಮೇಜರ್ ಆಗಿ ಇವ್ರದ್ದೇ ಜಾಸ್ತಿ ಅಂದರೆ ನೆನ್ನೆ ಶೂಟಲ್ಲಿ ಆಗಿದ್ದು ಜಾಸ್ತಿ ಟಾಪಿಕ್ಕು ಇವ್ರ ಬಗ್ಗೆನೇ. ಅಶ್ವಿನಿ ಗೌಡ, ಗಿಲ್ಲಿ ಮತ್ತು ರಘು ಅಣ್ಣ ಇವ್ರದ್ದೇ ಸ್ವಲ್ಪ ಜಾಸ್ತಿ ಟಾಪಿಕ್ಸು ಡಿಸ್ಕಷನ್ ಆಗಿದ್ದು, ಅವ್ರಿಗೇನೆ ಜಾಸ್ತಿ ಕ್ಲಾಸ್ ಆಗಿದ್ದು. ಬಟ್ ಎಪಿಸೋಡಲ್ಲಿ ಎಷ್ಟಾಗ್ತಾರೋ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ 0 ಇಟ್ಕೊಂಡು ನೋಡಿದ್ರೆ ನಿಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಿಂಗಿರುತ್ತೆ ಅಂತಂದರೆ ಕೊನೆಗೆ ಡಿಸಪಾಯಿಂಟ್ ಆಗ್ಬೋದು ಅನ್ನೋದು ನನ್ನ ಒಪಿನಿಯನ್ನು. ಸಾಟರ್ಡೆ ಎಪಿಸೋಡಲ್ಲಿ ಸೇವ್ ಆಗಿರೋರು ಬಂದು 3 ಜನ ಸೇವ್ ಆಗಿದ್ದಾರೆ. ಅದರಲ್ಲಿ ಬಂದು ರಕ್ಷಿತಾ, ಸೂರಜ್ ಮತ್ತು ಅಶ್ವಿನಿ ಗೌಡ ಈ 3 ಜನ ಕೂಡ ಸೇಫ್ ಆಗ್ತಾರೆ. ಅದ್ರ ಜೊತೆಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ರಾಶಿಕಾ ಶೆಟ್ಟಿ ಅವ್ರಿಗೆ ಕೊಟ್ಟಿದ್ದಾರೆ. ವೆಲ್ ಡಿಸರ್ವ್ ಅಂತ ಹೇಳ್ಬೋದು. ನನ್ನ ಒಪಿನಿಯನ್ ಪ್ರಕಾರ ರಕ್ಷಿತಾ ಶೆಟ್ಟಿ ಡಿಸರ್ವ್ ಇದ್ರು ಅಂತ ನನಗನ್ನಿಸ್ತು. ಯಾಕಂತಂದರೆ ಟಾಸ್ಕು ಎಲ್ಲ ಸಖತ್ತಾಗಿ ಆಡಿದ್ರು, ಬಿಹೇವಿಯರು ಅದು ಚೆನ್ನಾಗಿತ್ತು. ಬಟ್ ರಾಶಿಕಾ ಶೆಟ್ಟಿ ಅವರು 3 ಟಾಸ್ಕುಗಳಲ್ಲಿ ಸಖತ್ತಾಗಿ ಆಟ ಆಡಿದ್ರು. ಬಿಹೇವಿಯರು ಈ ವೀಕು ಪರವಾಗಿಲ್ಲ ಗುರು, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅವರು ಕೂಡ ಡಿಸರ್ವ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಒಪಿನಿಯನ್ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಾಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.